ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಮಧ್ಯ ಕರ್ನಾಟಕದ ಜಲಪಾತ್ರೆಯಲ್ಲಿ ಕಾಣಿಸಿಕೊಂಡಿದೆ. ಈಗ ಆತಂಕ ಸೃಷ್ಟಿ ಮಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಶತಮಾನದ ವಾಣಿ ವಿಲಾಸ್ ಸಾಗರ ಜಲಪಾತ್ರೆಗೆ ಈಗ ಶೀತಲ ಭೀತಿ ಎದುರಾಗ್ತಾ ಇದೆ. ವಿವಿ ಸಾಗರ ಡ್ಯಾಮ್ ಗೋಡೆಯಿಂದ ಜಿನುಗ್ತಾ ಇದೆ ನೀರು. ಹಲವೆಡೆ ಜಿನುಗ್ತಾ ಇರುವಂತಹ ನೀರಿನಿಂದ ಈಗ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಡ್ಯಾಮ್ ಸೇಫ್ಟಿ ಮರೆತಿದ್ದಾರೆ ಅಧಿಕಾರಿಗಳು ಅಂತ ಅಧಿಕಾರಿಗಳ ವಿರುದ್ಧ ರಮೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಮೇಶ್ ವಿವಿ ಸಾಗರ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷರು. ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ವಾಣಿ ವಿಲಾಸಪುರದಲ್ಲಿರುವಂತಹ ಡ್ಯಾಮ್ ಸೇಫ್ಟಿ ಮೀಟಿಂಗ್ ಮಾಡಿದ್ರು. ಆದರೆ ಏನಾಯಿತು ಅಂತ ರೈತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಈ ವಾಣಿ ವಿಲಾಸ ಸಾಗರ ಡ್ಯಾಮ್ ಬಹಳಷ್ಟು ಪುರಾತನವಾಗಿರುವಂತಹ ಡ್ಯಾಮ್. ಮೈಸೂರು ಮಹಾರಾಜರು ಕಟ್ಟಿರುವಂತಹ ಡ್ಯಾಮ್ ಇದು. 1907ರಲ್ಲಿ ಇದರ ನಿರ್ಮಾಣ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಮಧ್ಯ ಕರ್ನಾಟಕದ ಭಾಗದ ಜನರಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟಕ್ಕೆ ಆಸರೆ ಆಗಿರುವಂತಹ ಡ್ಯಾಮ್ ಇದು. ಈಗ ಇದರ ಬಗ್ಗೆ ಆತಂಕ ಸೃಷ್ಟಿಯಾಗಿದೆ. ಮೊನ್ನೆ ತಾನೇ ಕರ್ನಾಟಕ ಸರ್ಕಾರ ಡ್ಯಾಮ್ ಸೇಫ್ಟಿ 2026 ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಸಿದರು. ಆದರೆ 120 ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿರತಕ್ಕಂಥ ವಾಣಿವಿಲಾಸ ಸಾಗರ ಜಲಾಶಯ ಅಲ್ಲಲ್ಲೇ ಜಿನುಗ್ತಾ ಇದೆ. ಜಲಾಶಯದ ಪದೇ ಪದೇ ಈ 3 ವರ್ಷಗಳಿಂದ ಸತತವಾಗಿ ತುಂಬಿ ನೀರು ಹರಿತಾ ಇದೆ. ಅದರ ಮಿತಿಯನ್ನು ಮೀರಿ ಹೊರಗಡೆ ತಿಂಗಳಾನುಗಟ್ಟಲೆ ನೀರು ಹರಿತಾ ಇದೆ. ಇಂಥ ಸಂದರ್ಭದಲ್ಲಿ ಅದನ್ನು ಈ ಡ್ಯಾಮ್ ಸೇಫ್ಟಿ 2026 ದೊಡ್ಡ ಸಮ್ಮೇಳನ ಮಾಡಿದ್ದಾಗಿಯೂ ಸಹ ಈ ಡ್ಯಾಮ್ ಸೇಫ್ಟಿ ಬಗ್ಗೆ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಇಲ್ಲಿವರೆಗೂ. ಇವತ್ತು ನಾವು ಸಣ್ಣದೊಂದು ತೂತಿನಿಂದ ನೀರು ಬರ್ತದೆ ಅಂತ ಅನ್ಕೋಬೋದು. ಅದು ಈಗಾಗಲೇ ಏನು ಮೊದಲು ಒಂದು ಜಾಗದಲ್ಲಿ ಮಾತ್ರ ಬರ್ತಾ ಇತ್ತು. ಇಲ್ಲಿಗೆ 5-6 ವರ್ಷಗಳ ಹಿಂದೆ ಡ್ಯಾಮ್ ತುಂಬುವ ಪೂರ್ವದಲ್ಲಿ. ಇವತ್ತು ನೋಡಿದರೆ ಅದು ಸುಮಾರು ಒಂದು 10-15 ಭಾಗದಲ್ಲಿ ಸುಮಾರು ಒಂದು 5 HP ನೀರು ಹೋಗುವಷ್ಟು ಒಂದು 2-2.5 ಇಂಚು ನೀರು ಹೊರಗಡೆ ಹೋಗ್ತಾ ಇದೆ. ಮೊದಲು ಒಂದು ಅರ್ಧ ಇಂಚು ನೀರು ಹೋಗ್ತಿದ್ದು ಇವತ್ತು 2.5 ಇಂಚು ನೀರಷ್ಟು ಹೋಗ್ತಾ ಇದೆ. ಅಂದರೆ ಇದು ಕ್ಯಾನ್ಸರ್ ಆಗುವ ಹೇಗೆ ಉಲ್ಬಣ ಆಗುತ್ತೋ, ಸಣ್ಣದೊಂದು ಕಾಯಿಲೆ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೋ ಅದೇ ರೀತಿ ಆಗುವಂಥ ಒಂದು ಎಲ್ಲ ಸಂದರ್ಭಗಳಿದ್ದಾವೆ. ಆದರೆ ಇದನ್ನು ಏನು ಮಾಡ್ತಾರೆ, ಈ ಏನು ಇಂಜಿನಿಯರ್ಗಳಿರ್ಬೋದು, IAS ಅಧಿಕಾರಿಗಳಿರ್ಬೋದು, ನಮ್ಮ ರಾಜಕಾರಣಿಗಳಿರ್ಬೋದು, ಅತ್ಯಂತ ನಿರ್ಲಕ್ಷ್ಯ. ಬಾಯಾರಿದಾಗ ಬಾವಿ ತೋಡುವುದು, ಪರೀಕ್ಷೆ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡುವುದು, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡುವುದು, ಇಂತಹ ಪರಿಪಾಠಗಳನ್ನು ಇಟ್ಕೊಂಡಿರೋದ್ರಿಂದ ನಾಳೆ ಡ್ಯಾಮ್ಗೆ ಅಪಾಯ ಆದರೆ, ಯಾಕೆಂದರೆ ಪ್ರತಿ ವರ್ಷ ಡ್ಯಾಮ್ ತುಂಬಲೇಬೇಕು, ತುಂಬುತ್ತೆ. ಯಾಕಂದರೆ ಈ ಬಯಲುಸೀಮೆಗೆ ನೀರು ಕೊಡಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಡ್ಯಾಮ್ ತುಂಬಿಸಲೇಬೇಕು. ಇದು ಚಿತ್ರದುರ್ಗ ಜಿಲ್ಲೆಯ ಕುಡಿಯುವ ನೀರಿನ ದೊಡ್ಡ ಆಗರ. ಇಂಥ ಒಂದು ಹಳೆಯ ಈ ಶತಮಾನದ ಇತಿಹಾಸವನ್ನು ಹೊಂದಿರತಕ್ಕಂಥ ವಾಣಿವಿಲಾಸ ಸಾಗರ ಜಲಾಶಯವನ್ನು ಅತ್ಯಂತ ಜತನದಿಂದ ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಆದರೆ ಇಂಜಿನಿಯರ್ಗಳಿರ್ಬೋದು, ಇವರೆಲ್ಲರೂ ನಿರ್ಲಕ್ಷ್ಯ ವಹಿಸಿ ಎಲ್ಲೆಲ್ಲೋ ಕಾಮಗಾರಿಗಳನ್ನು ಮಾಡೋದು, ಎಲ್ಲೆಲ್ಲೋ ರಿಪೇರಿಗಳನ್ನು ಮಾಡ್ತೀವಿ ಅಂತೇಳಿ ಬಿಲ್ ಮಾಡೋದು, ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಅದೇನಾದರೂ ಮಾಡ್ಕೊಂಡಿರಲಿ, ಅಟ್ಲೀಸ್ಟ್ ಡ್ಯಾಮನ್ನು ನಿಜವಾಗಲೂ ಇವ್ರಿಗೆ ಈ ಒಂದು ಇತಿಹಾಸವನ್ನು, ಶತಮಾನದ ಇತಿಹಾಸ ಹೊಂದಿರತಕ್ಕಂಥ ವಾಣಿವಿಲಾಸ ಸಾಗರದ ಬಗ್ಗೆ ಕಾಳಜಿ ಇದ್ದರೆ ನಿಜವಾಗ್ಲೂ ಇದನ್ನು ರಿಪೇರಿ ಮಾಡಬೇಕು. ಈ ನೀರು ಒಂದನಿ ನೀರು ಸಹ ಹೊರಗೆ ಬರದಂತೆ ಕಾಪಾಡಬೇಕಾದ ಜವಾಬ್ದಾರಿ ನಮ್ಮದು ಇದೆ ಅಂತಂದೇಳಿ ಮುಖಾಂತರ ಒತ್ತಾಯ ಮಾಡ್ತೀನಿ. ಇವರೇನಾದರೂ ಮಾಡಲಿಲ್ಲ ಅಂದರೆ ನಾವು ಅದ್ರ ಮುಂದ್ಗಡೆ ಉಪವಾಸ ಸತ್ಯಾಗ್ರಹದಂಥ ಕಠಿಣವಾದ ಒಂದು ಹೋರಾಟಕ್ಕೆ ಇಳಿಬೇಕಾಗ್ತದೆ ಅಂತ ಈ ಮುಖಾಂತರ ಅವರಲ್ಲಿ ಮನವಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಅವರು ಕೊಡ್ತಾರೆ. ರಾಘವೇಂದ್ರ, ಈ ಒಂದು ಜಲಾಶಯದ ಬಗ್ಗೆ ಬಹಳಷ್ಟು ಆತಂಕ ಸೃಷ್ಟಿಯಾಗ್ತಿದೆ ಅಂತ ಅಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ವಾಸ್ತವದ ಪರಿಸ್ಥಿತಿ ಏನಿದೆ ಅಲ್ಲಿ ಅಂತ? ಜಗದೀಶ್, ಏನು ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಸಾಗರದ ಮಾರಿಕಣಿವೆ ಡ್ಯಾಮ್ ಅಂತ ಏನ್ ಹೇಳ್ತಾರೆ, 1907ನೇ ಇಸ್ವಿಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಮತ್ತೆ ಇತಿಹಾಸದಲ್ಲೇ 4 ಬಾರಿ ಭರ್ತಿಯಾಗಿದ್ದು 2025ರ ಸಾಲಿನಲ್ಲಿ ಒಂದೇ ವರ್ಷದಲ್ಲಿ 2 ಬಾರಿ ತುಂಬುವುದರ ಮೂಲಕ ದಾಖಲೆಯಾಗಿರ್ತಕ್ಕಂಥದ್ದು. ಸದ್ಯ ಈ ಹಿಂದೆ ಇರತಕ್ಕಂತಹ ನೀರಿನ ಮಟ್ಟ ನೋಡಿದ್ರೆ ಪ್ರತಿಯಾಗಿ 30 TMC ನೀರಿನ ಸಾಮರ್ಥ್ಯ ಏನಿದೆ ಸಂಪೂರ್ಣವಾಗಿ ತುಂಬತ್ತೆ. ಹಾಗಾಗಿ ಸದ್ಯ ಡ್ಯಾಮಿನ ಅಲ್ಲಲ್ಲಿ ಕ್ರ್ಯಾಕ್ಗಳು ಬಿಟ್ಟಿರ್ತಕ್ಕಂಥದ್ದು, ನೀರು ಅಲ್ಲಿಂದ ಜಿನುಗ್ತಾ ಇದೆ. ಹಾಗಾಗಿ ಒಂದು ಕಡೆ 2 ಕಡೆ ಏನೋ ಜಿನುಗ್ತಾ ಇತ್ತು, ಆದ್ರೆ ಈ ಬಾರಿ ಸುಮಾರು ಒಂದು 8-10 ಕಡೆಗಳಲ್ಲಿ ನೀರು ಜಿನುಗ್ತಾ ಇದ್ದು ಗೋಡೆಯಿಂದ. ಹಾಗಾಗಿ ಈಗ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು ಏನಂತಂದ್ರೆ, ಈಗಾಗಲೇ ಸಾಕಷ್ಟು ಡ್ಯಾಮ್ನ ಸುರಕ್ಷತೆ ವಿಚಾರವಾಗಿ ನಾವು ಗಮನ ಹರಿಸ್ತಾ ಇದೀವಿ, ಕ್ರಮ ಕೈಗೊಳ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ.
ಆದ್ರೆ ಡ್ಯಾಮ್ ಅನ್ನ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ವಾಸ್ತವ ಪರಿಸ್ಥಿತಿ ಬೇರೆಯೇ ಆಗಿದೆ. ಹಾಗಾಗಿ ಅಧಿಕಾರಿಗಳು ಕೂಡ ಈ ಒಂದು ಡ್ಯಾಮ್ ಅಂದ್ರೆ ಏನಂತ ಈಗಾಗಲೇ ಈಗ ಯುದ್ಧಕಾಲ ಶಸ್ತ್ರಾಭ್ಯಾಸ ಅಂತಕ್ಕಂಥದ್ದು ಆಗಬಾರ್ದು, ಬದಲಾಗಿ ಮೊದಲೇ ಅಪಾಯ ಆಗೋಕ್ಕಿಂತ ಮುನ್ಸೂಚನೆಯಾಗಿ ಕ್ರಮಗಳನ್ನ ಕೈಗೊಳ್ಬೇಕು ಅಂತಕ್ಕಂಥದ್ದು ವಿಚಾರವಾಗಿ ಈಗ ಸಾಕಷ್ಟು ರೈತ ಮುಖಂಡರಾಗಿರ್ಬೋದು ಅಥವಾ ನೀರಾವರಿ ಹೋರಾಟ ಸಮಿತಿಯವರಾಗಿರ್ಬೋದು ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಡ್ಯಾಮ್ ಈಗಾಗಲೇ ಅಪಾಯದ ಅಂಚಿಗೆ ತಲುಪುವುದಕ್ಕಿಂತ ಮುಂಚೆ ಅಧಿಕಾರಿಗಳು ಅದೇ ರೀತಿ ಜಿಲ್ಲಾಡಳಿತ ಈ ಒಂದು ವಿಚಾರವಾಗಿ ಕ್ರಮ ಕೈಗೊಳ್ಬೇಕು ಅಂತಕ್ಕಂಥದ್ದನ್ನ ಸ್ಥಳೀಯರು ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ಜಗದೀಶ್, ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ.